ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ಹೇಳ್ಕೊಡ್ತೇನೆ ರೀ ಟ್ಯಾಬ್ಲೆಟ್ ಸೆಫ್ಟಮ್ 500 mg ಬಗ್ಗೆ. ಟ್ಯಾಬ್ಲೆಟ್ ಸೆಫ್ಟಮ್ 500 mg ಅಂದ್ರೆ ಏನು, ಅದರೊಳಗಡೆ ಮೇನ್ ಕಂಟೆಂಟ್ ಏನ್ ಇರ್ತೈತಿ, ಮತ್ತು ಡಾಕ್ಟರ್ ನಿಮ್ಗೆ ಯಾವ್ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ಈ ಟ್ಯಾಬ್ಲೆಟ್ ಅನ್ನು ಬರೆದು ಕೊಡ್ತಾರೆ, ಮತ್ತು ಇದರ ಡೋಸೇಜ್ ಡಾಕ್ಟರ್ ನಿಮ್ಗೆ ಯಾವ ಪ್ರಮಾಣದಾಗ ಈ ಟ್ಯಾಬ್ಲೆಟ್ ಅನ್ನು ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ನೀವು ಈ ಟ್ಯಾಬ್ಲೆಟ್ ಉಪಯೋಗ ಮಾಡ್ಬೋದು, ಈ ಟ್ಯಾಬ್ಲೆಟ್ ನಿಮ್ಮ ಮೈ ಒಳಗೆ ಯಾವ ರೀತಿ ಕೆಲಸ ಮಾಡುತ್ತೆ, ಈ ಟ್ಯಾಬ್ಲೆಟ್ ತಗೊಂಡಾದ್ಮೇಲೆ ನಿಮ್ಗೆ ದುಷ್ಪರಿಣಾಮ ಸೈಡ್ ಎಫೆಕ್ಟ್ ಏನೇನಾಗ್ಬೋದು, ಯಾರು ಈ ಟ್ಯಾಬ್ಲೆಟ್ ಅನ್ನು ಸೇವನೆ ಮಾಡ್ಲಿಕ್ಕೆ ಹೋಗಬಾರ್ದು, ಇದರ ಸಬ್ಸ್ಟಿಟ್ಯೂಟ್ಸ್ ಏನೇನದವು, ಇದರ ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡ್ಬೋದು, ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಟ್ಯಾಬ್ಲೆಟ್ ಸೆಫ್ಟಮ್ 500 mg ನೋಡ್ರಿ, ಇದು ಒಂದು ಅಲೋಪತಿಕ್ ಟ್ಯಾಬ್ಲೆಟ್ ಮತ್ತು ಇದು ಒಂದು ಆಂಟಿಬಯೋಟಿಕ್ ಮೆಡಿಸಿನ್ ರೀ. ಇದನ್ನ ಎಲ್ಲಿ ಉಪಯೋಗ ಮಾಡ್ಲಾಗ್ತೈತಪ್ಪ ಅಂದ್ರೆ ನಿಮ್ಮ ಮೈಯಾಗ ಯಾವುದೇ ರೀತಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗ್ಯಾವಂದ್ರೆ ಅದನ್ನ ಗುಣಪಡಿಸ್ಲಿಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಟ್ಯಾಬ್ಲೆಟ್ ಸೆಫ್ಟಮ್ ಏನಿದೆ ಇದ್ರೊಳಗೆ ಮೇನ್ ಕಂಟೆಂಟ್ ಏನಿರ್ತೈತಪ್ಪ ಅಂದ್ರೆ ಸಿಫಾರಾಕ್ಸಿನ್. ಮತ್ತು ಇದು ಯಾವ್ಯಾವ ಡೋಸಸ್ನಾಗ ಈ ಟ್ಯಾಬ್ಲೆಟ್ ಅವೈಲೇಬಲ್ ಐತಂದ್ರೆ ಸೆಫ್ಟಮ್ 250 mg ಸಿಗ್ತೈತ್ರಿ, ಸೆಫ್ಟಮ್ 500 mg ಸಿಗ್ತೈತಿ. ಈ ಟ್ಯಾಬ್ಲೆಟ್ ಮಾರ್ಕೆಟರ್ ಯಾರಪ್ಪ ಅಂದ್ರೆ ಗ್ಲಾಸ್ಕೋ ಸ್ಮಿತ್ ಕ್ಲೈನ್ ಫಾರ್ಮಾಸ್ಯೂಟಿಕಲ್ಸ್ ಲಿಮಿಟೆಡ್. ಈ ಟ್ಯಾಬ್ಲೆಟ್ ಅನ್ನು ನೀವು ಯಾವ ರೀತಿ ಸ್ಟೋರ್ ಮಾಡ್ಬೇಕಂದ್ರೆ ನೋಡ್ರಿ, 30 ಡಿಗ್ರಿ ಸೆಲ್ಸಿಯಸ್ ತಳಗೆ ಈ ಟ್ಯಾಬ್ಲೆಟ್ ಅನ್ನು ಇಡಬೇಕು. ಅಂದ್ರೆ ನಾರ್ಮಲ್ ನಿಮ್ಮ ಮನ್ಯಾಗ ನಾರ್ಮಲ್ ತಾಪಮಾನಾಗ ಈ ಟ್ಯಾಬ್ಲೆಟ್ ಅನ್ನು ನೀವು ಇಟ್ಕೋಬಹುದು. ಈಗ ಮಾತಾಡೋಣ ಈ ಟ್ಯಾಬ್ಲೆಟ್ ಯಾವ್ಯಾವ ಕಂಡೀಷನ್ ಡಾಕ್ಟರ್ ನಿಮ್ಗೆ ಬರೆದು ಕೊಡ್ತಾರಂತ. ಒಂದೇದ್ ನೋಡ್ರಿ, ನಿಮ್ಗೆ ಯಾವುದೇ ರೀತಿ ಶ್ವಾಸಕೋಶ ಸಂಬಂಧಿತ ಇನ್ಫೆಕ್ಷನ್ ಆಗೈತಂದ್ರೆ, ಲಂಗ್ಸ್ ಇನ್ಫೆಕ್ಷನ್ ಆಗೈತಂದ್ರೆ, ಉದಾಹರಣೆಗೆ ನಿಮೋನಿಯಾದಾಗ ಏನಾಗುತ್ತಪ್ಪ ಅಂದ್ರೆ ನಿಮ್ದು ಶ್ವಾಸಕೋಶ ಏನಿದೆ ಅದರೊಳಗೆ ನೀರು ತುಂಬ್ಕೊಂತೈತಿ, ಪಸ್ ತುಂಬ್ಕೊಂತೈತಿ, ಕೆಲವೊಂದ್ಸತಿ ರಕ್ತ ಅಲ್ಲೇ ಹೆಪ್ಕಟ್ಟುತ್ತೆ, ಅದ್ರ ಸಂಬಂಧ ನಿಮ್ಗೆ ನಿಮೋನಿಯಾ ಸಮಸ್ಯೆ ಐತಂದ್ರೆ, ಇದೇ ರೀತಿ ಬಹಳಷ್ಟು ನಿಮ್ಗೆ ಶ್ವಾಸಕೋಶ ತ್ರಾಸ ಆಗಕ್ಕೆ ಕುಂತೈತಂದ್ರೆ ಅದನ್ನ ಗುಣಪಡಿಸ್ಲಿಕ್ಕೆ ನಿಮ್ಮ ಡಾಕ್ಟರ್ ಬರೆದು ಕೊಡ್ತಾರ್ರಿ. ಇಲ್ಲ ನಿಮ್ಮ ಕಿವಿ ಒಳಗಡೆ ಏನರ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗೈತಂದ್ರೆ, ಗಂಟಲ್ ಒಳಗಡೆ ಏನರ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗೈತಂದ್ರೆ, ಇಲ್ಲ ಮೂಗ್ ಒಳಗೆ ಸೈನಸ್ ಇನ್ಫೆಕ್ಷನ್ ಆಗೈತಂದ್ರೆ, ಮೂತ್ರ ನಳ್ಯಾಗ ಏನರ ಇನ್ಫೆಕ್ಷನ್ ಆಗೈತಂದ್ರೆ, ತ್ವಚಾದಾಗ ಏನರ ಇನ್ಫೆಕ್ಷನ್ ಆಗೈತಂದ್ರೆ, ಇಲ್ಲ ನಿಮ್ಮ ಸಾಫ್ಟ್ ಟಿಶ್ಯೂಸ್ನಾಗ ಏನರ ಇನ್ಫೆಕ್ಷನ್ ಆಗೈತಂದ್ರೆ, ನಿಮ್ಮ ಮೂಳೆಗಳಲ್ಲಿ ಏನಾದ್ರೂ ಇನ್ಫೆಕ್ಷನ್ ಆಗೈತಂದ್ರೆ, ಇಲ್ಲ ನಿಮ್ಮ ಜಾಯಿಂಟ್ಸ್ ಏನಿರ್ತಾವ ನೋಡ್ರಿ ಅಲ್ಲಿ ಏನಾದ್ರೂ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗೈತಂದ್ರೆ ಅದನ್ನ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ನಿಮ್ಗೆ ಬರೆದು ಕೊಟ್ಟಿರ್ತಾರೆ. ಇಲ್ಲ ನಿಮ್ಮ ಆಪರೇಷನ್ ಟೈಮ್ನಾಗ ನಿಮ್ಗೆ ಏನರ ಇನ್ಫೆಕ್ಷನ್ ಆಗೈತಂದ್ರೆ ಅದನ್ನು ಕೂಡ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಬರೆದು ಕೊಟ್ಟಿರ್ತಾರೆ. ಇಲ್ಲ ನಿಮ್ಗೆ ಗಂಟಲು ಚುಟುಕಿ ಟಾನ್ಸಿಲೈಟಿಸ್ ಸಮಸ್ಯೆ ಐತಂದ್ರೆ, ಇಲ್ಲ ನಿಮ್ಮ ಕೈಯಾಗ ಕಾಲಾಗ ಏನರ ಗಾಯ ಆಗೈತಪ್ಪ ಅದು ವಾಸಿ ಆಗ್ತಾ ಇಲ್ಲ ಅಂದ್ರೆ ಅಲ್ಲಿ ಇದನ್ನ ಬರೆದು ಕೊಡ್ತಾರ. ಇಲ್ಲ ನಿಮ್ಗೆ ಎಲ್ಲರ ಮೈಯಾಗ ಪಸ್ ತುಂಬ್ಕೊಂಡೈತಂದ್ರೆ ಅಂಥ ಕಂಡೀಷನ್ ಗುಣಪಡಿಸ್ಲಿಕ್ಕೆ ಇದನ್ನ ಬರೆದು ಕೊಡ್ತಾರ. ಇಲ್ಲ ನಿಮ್ಗೆ ಅಬ್ಡೋಮಿನ್ ಇನ್ಫೆಕ್ಷನ್ ಆಗೈತಂದ್ರೆ ಹೊಟ್ಟೆಗೆ ಏನರ ಇನ್ಫೆಕ್ಷನ್ಸ್ ಆಗ್ಯಾವಂದ್ರೆ ಅದನ್ನು ಗುಣಪಡಿಸ್ಲಿಕ್ಕೆ, ಇದೇ ರೀತಿ ಬಹಳಷ್ಟು ಹಲವಾರು ಇನ್ಫೆಕ್ಷನ್ಸ್ ಅದಾವ್ರಿ. ಎಲ್ಲ ಡಾಕ್ಟರ್ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಈ ಟ್ಯಾಬ್ಲೆಟ್ ಬರೆದು ಕೊಡ್ತಾರ್ರಿ, ಅಲ್ಲಿ ಕೂಡ ನೀವು ಇದ್ರ ಸೇವನೆ ಮಾಡ್ಬೋದು. ಆದ್ರೆ ಈ ಟ್ಯಾಬ್ಲೆಟ್ ನಿಮ್ಗೆ ಏನರ ಫ್ಲೂ ಆಗೈತಂದ್ರೆ, ಕಾಮನ್ ಕೋಲ್ಡ್ ಆಗೈತಂದ್ರೆ ಅಲ್ಲಿ ಉಪಯೋಗಕ್ಕೆ ಬರಂಗಿಲ್ರಿ. ಈಗ ಮಾತಾಡೋಣ ಈ ಟ್ಯಾಬ್ಲೆಟ್ ಡೋಸೇಜ್ ಬಗ್ಗೆ. ಡಾಕ್ಟರ್ ನಿಮ್ಗೆ ಯಾವ ಪ್ರಮಾಣದಾಗ ಈ ಟ್ಯಾಬ್ಲೆಟ್ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರಂತ ಇಲ್ಲಿ ನಾನು ಹೇಳ್ಕೊಡ್ತೀನಿ ನೋಡ್ರಿ. ಇಲ್ಲಿ ನಾನು ಅಡಲ್ಟ್ ಡೋಸೇಜ್ ಬಗ್ಗೆ ಮಾತಾಡ್ತೀನಿ. ಯಾರು ವಯಸ್ಸು 18ಕ್ಕಿಂತ ಮೇಲಿದೆ ಅವ್ರ ಪುರುಷರಾಗಿರ್ಬೋದು ಮಹಿಳೆಯವರಾಗಿರ್ಬೋದು ಯಾವ ರೀತಿ ಡಾಕ್ಟರ್ ಇದನ್ನ ನಿಮ್ಗೆ ತೊಗೊಳಕ್ ಹೇಳ್ತಾರಂದ್ರೆ, ಸೆಫ್ಟಮ್ 500 mg ಟ್ಯಾಬ್ಲೆಟ್ ಏನೈತೆ ನೋಡ್ರಿ, ಕೆಲವೊಂದಿಷ್ಟು ಕಂಡೀಷನ್ ಡಾಕ್ಟರ್ ನಿಮ್ಗೆ ಇದನ್ನ ದಿನಕ್ಕೆ 2 ಹೊತ್ತು ತೊಗೊಳಕ್ ಹೇಳ್ತಾರ, ಬೆಳಿಗ್ಗೊಂದು ರಾತ್ರಿಗೊಂದು. ಮತ್ತು ಕೆಲವೊಂದಿಷ್ಟು ಕಂಡೀಷನ್ ಡಾಕ್ಟರ್ ನಿಮ್ಗೆ ದಿನಕ್ಕೆ 3 ಹೊತ್ತು ತೊಗೊಳಕ್ ಹೇಳಿರ್ತಾರೆ, ಬೆಳಿಗ್ಗೊಂದು, ಮಧ್ಯಾಹ್ನ ಒಂದು, ರಾತ್ರಿಗೊಂದು. ಇದನ್ನ ಯಾವಾಗಲೂ ಊಟ ಆದ ನಂತರನೇ ಸೇವನೆ ಮಾಡಬೇಕು ಮತ್ತು ನಾರ್ಮಲ್ ನೀರ್ ಜೊತೆಗೆ ತಗೋಬೇಕು. ಇದೇ ರೀತಿ ಸೆಫ್ಟಮ್ 250 mg ಟ್ಯಾಬ್ಲೆಟ್ ಏನೈತೆ ನೋಡ್ರಿ, ಅದನ್ನು ಕೂಡ ಕೆಲವೊಂದಿಷ್ಟು ಕಂಡೀಷನ್ ಡಾಕ್ಟರ್ ನಿಮ್ಗೆ 2 ಹೊತ್ತು ತೊಗೊಳಕ್ ಹೇಳ್ಬೋದು, ಕೆಲವೊಂದಿಷ್ಟು ಕಂಡೀಷನ್ 3 ಹೊತ್ತು ತೊಗೊಳಕ್ ಹೇಳ್ಬೋದು. ಮತ್ತು ಅದನ್ನು ಕೂಡ ಊಟ ಆದ ನಂತರ ನಾರ್ಮಲ್ ನೀರ್ ಜೊತೆಗೆ ಸೇವನೆ ಮಾಡ್ಬೋದು. ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಯಾವ ರೀತಿ ಸೇವನೆ ಮಾಡ್ಲಿಕ್ಕೆ ಹೇಳಾಕುಂತಾರೆ ಆ ರೀತಿ ಕೂಡ ನೀವು ಇದ್ರ ಸೇವನೆ ಮಾಡ್ಬೋದು. ಈಗ ಮಾತಾಡೋಣ ಎಷ್ಟು ದಿನದ ಮಟ್ಟ ನೀವು ಈ ಟ್ಯಾಬ್ಲೆಟ್ ಉಪಯೋಗ ಮಾಡ್ಬೋದು. ಸೊ ನೋಡ್ರಿ, ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಯಾವಾಗ ನಿಮ್ದು ಹಿಸ್ಟ್ರಿ ತೊಗೊಂತಾರ, ನಿಮ್ಗೆ ಕ್ಲಿನಿಕಲಿ ಎಕ್ಸಾಮಿನ್ ಮಾಡ್ತಾರ, ನಿಮ್ದು ರಕ್ತ ತಪಾಸಣೆ ಎಲ್ಲ ರಿಪೋರ್ಟ್ಸ್ ನೋಡ್ತಾರ, ನಿಮ್ಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಯಾವ ಪ್ರಮಾಣದಾಗ ಐತೆ ಅದನ್ನ ನೋಡ್ತಾರ, ಮತ್ತೆ ಏನು ಅವ್ರು ಗುಣ ಮಾಡಲಿಕ್ಕೆ ನಿಮ್ಗೆ ಈ ಟ್ಯಾಬ್ಲೆಟ್ ಬರೆದು ಕೊಡಾಕುಂತಾರ ಅದು ಡಿಪೆಂಡ್ ಆಗುತ್ತೆ. ಅದ್ರ ಸಂಬಂಧ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ನಿಮ್ಗೆ ಇದನ್ನ ತೊಗೊಳಕ್ ಹೇಳಾಕುಂತಾರ ಅಷ್ಟು ದಿನ ನೀವು ಇದ್ರ ಸೇವನೆ ಮಾಡ್ಬೋದು. ಆದ್ರೆ ಕಾಮನ್ಲಿ
5-20 ದಿನ ಡಾಕ್ಟರ್ ಏನು ತೊಗೊಳಕ್ಕೆ ಹೇಳ್ಬೋದು. ಇದಕ್ಕಿಂತ ಜಾಸ್ತಿ ದಿನ ಕೂಡ ಹೇಳ್ಬೋದು ಕೆಲವೊಂದಿಷ್ಟು ಕಂಡೀಷನ್ನಾಗ. ಅದಕ್ಕೆ ನಿಮ್ಮ ಡಾಕ್ಟರ್ ನಿಮ್ಗೆ ಯಾವ ರೀತಿ ಹೇಳಂತಾರೆ ಆ ರೀತಿ ತಗೋರಿ. ಆದ್ರೆ ನಿಮ್ಮ ಡಾಕ್ಟರ್ ಇದನ್ನು ನಿಮ್ಗೆ ಎಷ್ಟು ದಿನ ತೊಗೊಳಕ್ಕೆ ಹೇಳ್ಯಾರ ಅಷ್ಟು ದಿನಾನ ತಗೊಳ್ಳಿ. ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ, 1-2 ದಿನ ಟ್ಯಾಬ್ಲೆಟ್ ತಿಂತಾರೆ ಆ್ಯಂಟಿಬಯೋಟಿಕ್, ಆರಾಮಾದ ತಕ್ಷಣ ಮತ್ತೆ ಬಂದ್ ಮಾಡಿಬಿಡ್ತಾರೆ. ಸೊ ಆ ರೀತಿ ಮಾಡಕ್ಕೆ ಹೋಗ್ಬಾರ್ದು. ಈ ರೀತಿ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ಮತ್ತೆ ಹೊಳೆ ನಿಮ್ಗೆ ಇನ್ಫೆಕ್ಷನ್ ಚಾನ್ಸಸ್ ಜಾಸ್ತಿ ಆಗಿಬಿಡ್ತೈತಿ. ಮತ್ತೆ ಹೊಳೆ ನಿಮ್ಗೆ ಅದ ಸಮಸ್ಯೆ ಬಂದ್ಬಿಡ್ತೈತಿ. ಇಂಥದ್ದೇನ್ರ ಆದ್ರೆ ಮತ್ತೆ ಡಾಕ್ಟರ್ ಕಡೆ ಹೋಗ್ತೀರಿ, ಸರ್ ನಂಗೆ ಆರಾಮಾಗಿಲ್ರಿ. ಆ ರೀತಿ ಮಾಡಕ್ಕೆ ಹೋಗ್ಬಿಡ್ದು. ಎಷ್ಟು ದಿನ ತಿನ್ನಕ್ಕೆ ಹೇಳ್ಯಾರ ಅಷ್ಟು ದಿನ ಪ್ರಾಪರ್ಲಿ ತಿನ್ಬೇಕ್ರಿ. ಈಗ ನಾನು ನಿಮ್ಗೆ ಇಲ್ಲಿ ಹೇಳ್ಕೊಡ್ತೀನಿ ಟ್ಯಾಬ್ಲೆಟ್ ಸೆಫ್ಟಮ್ ಏನಿದೆ ಯಾವ ರೀತಿ ನಿಮ್ಮ ಮೈಯ ಕೆಲಸ ಮಾಡುತ್ತಾ. ಸೊ ನೋಡ್ರಿ, ಇದು ಸೆಫ್ಟಮ್ ಟ್ಯಾಬ್ಲೆಟ್ ಒಂದು ಆಂಟಿಬಯೋಟಿಕ್ ಟ್ಯಾಬ್ಲೆಟ್. ಇದು ಏನು ಮಾಡುತ್ತಪ್ಪ ಅಂದ್ರೆ ಬ್ಯಾಕ್ಟೀರಿಯಾಸ್ ಅದ್ರ ಮೇಲೆ ಒಂದು ಪ್ರೊಟೆಕ್ಟಿವ್ ಲೇಯರ್ ಇರ್ತೈತ್ರಿ, ಸೆಲ್ ವಾಲ್, ಅದನ್ನ ಮಾಡ್ಲಿಕ್ಕೆ ಕೊಡಂಗಿಲ್ಲ. ಅದ್ರ ಪ್ರೊಟೆಕ್ಟಿವ್ ಲೇಯರ್ ಏನಿರ್ತೈತೆ ನೋಡ್ರಿ, ಅದನ್ನ ಫಾರ್ಮೇಶನ್ ಮಾಡ್ಲಿಕ್ಕೆ ಕೊಡಂಗಿಲ್ಲ. ಅದರ ಸಂಬಂಧ ಏನಾಗುತ್ತಪ್ಪ ಅಂದ್ರೆ ಬ್ಯಾಕ್ಟೀರಿಯಾಸ್ ನಿಮ್ಮ ಮೈಯಾಗ ಸರ್ವೈವ್ ಆಗ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ, ಅವು ಅಲ್ಲೇ ಸತ್ತು ಹೋಗ್ತಾವೆ. ಸೊ ಅದರ ಸಂಬಂಧ ಆ ಬ್ಯಾಕ್ಟೀರಿಯಾ ಸಂಬಂಧ ನಿಮಗೆ ಏನೇನು ಲಕ್ಷಣ ಆಗ್ತಿರ್ತಾವೆ ನೋಡ್ರಿ, ಅದು ಕಡಿಮೆ ಆಗ್ತಾ ಬಂದ್ಬಿಡ್ತಾವೆ. ಮತ್ತೆ ನಿಮ್ಗೆ ಆರಾಮ ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಟ್ಯಾಬ್ಲೆಟ್ ಕೆಲಸ ಮಾಡುತ್ತೆ. ಈಗ ಮಾತಾಡೋಣ, ಈ ಟ್ಯಾಬ್ಲೆಟ್ ನೀವೇನಾರ ಸೇವನೆ ಮಾಡಕ್ಕೆ ಕುಂತೀರಂದ್ರೆ ನಿಮ್ಗೆ ಏನೇನು ಸೈಡ್ ಇಫೆಕ್ಟ್ ಆಗ್ಬೋದು. ಸೊ ಇಲ್ಲಿ ನೋಡ್ರಿ, ಸೈಡ್ ಇಫೆಕ್ಟ್ ಪ್ರತಿಯೊಬ್ಬರು ತೊಗೊಂಡಾರಿಗೆ ಸೈಡ್ ಇಫೆಕ್ಟ್ ಆಗಂಗಿಲ್ಲ, ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಆಗೋದು. ಆತಂದ್ರೆ ಏನೇನು ಆಗ್ಬೋದು ಅನ್ನೋದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಒಂದನೇದ್ದು, ನಿಮ್ಮ ತ್ವಚಾದಾಗ ರ್ಯಾಷಸ್ ಆಗ್ಬೋದು, ನಿಮಗೆ ವಾಂತಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಎಲರ್ಜಿಕ್ ರಿಯಾಕ್ಷನ್ಸ್ ಆಗ್ಬೋದು, ವಾಂತಿ ಬರೋ ಸಂಭಾವನೆ ಅನಿಸುತ್ತೆ, ಇಲ್ಲ ನಿಮ್ಗೆ ಬೇದಿ ಚಾಲು ಆಗ್ಬೋದು. ಇವೆಲ್ಲ ಸೈಡ್ ಎಫೆಕ್ಟ್ ಆಗ್ತಾವ್ರಿ. ಈಗ ಹೇಳ್ಕೊಡ್ತೀನಿ ಈ ಟ್ಯಾಬ್ಲೆಟ್ ಒಂದು ಕಾಂಟ್ರಾ ಇಂಡಿಕೇಶನ್ಸ್ ಬಗ್ಗೆ. ಅಂದ್ರೆ ಯಾರು ಈ ಟ್ಯಾಬ್ಲೆಟ್ ಅನ್ನು ಸೇವನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಒಂದೇದು ನೋಡ್ರಿ, ಈ ಟ್ಯಾಬ್ಲೆಟ್ ಒಳಗೆ ಏನು ಕಂಟೆಂಟ್ ಇದೆ, ಸೆಫರಾಕ್ಸಿಮ್, ಈ ಕಂಟೆಂಟ್ ನಿಮ್ಗೆ ಆಗಿ ಬರಂಗಿಲ್ಲ ಅಂದ್ರೆ ಈ ಟ್ಯಾಬ್ಲೆಟ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಮತ್ತು ಗರ್ಭವತಿ ಮಹಿಳೆ ಮತ್ತು ಯಾವ ತಾಯಂದ್ರೆ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಿರ್ತಾರ, ಬ್ರೆಸ್ಟ್ ಫೀಡಿಂಗ್ ಮದರ್ಸ್, ಅವರು ಡಾಕ್ಟರ್ ನಿಮ್ಗೆ ತೊಗೊಳಕ್ಕೆ ಹೇಳ್ಯಾರಂದ್ರೆ ಮಾತ್ರ ತಗೋರಿ, ಇಲ್ಲಾಂದ್ರೆ ತೊಗೊಳಕ್ಕೆ ಹೋಗ್ಬೇಡ್ರಿ. ಈಗ ಹೇಳ್ಕೊಡ್ತೀನಿ ಈ ಟ್ಯಾಬ್ಲೆಟ್ದು ಸಬ್ಸ್ಟಿಟ್ಯೂಟ್ಸ್ ಬಗ್ಗೆ. ಸಬ್ಸ್ಟಿಟ್ಯೂಟ್ಸ್ ಅಂದ್ರೆ ಏನು ನೋಡ್ರಿ, ಟ್ಯಾಬ್ಲೆಟ್ ಸೆಫ್ಟಮ್ ಏನಿದೆ ಇದು ಒಂದು ಬ್ರ್ಯಾಂಡ್ ಹೆಸರು. ಇದ್ರೊಳಗೆ ಕಂಟೆಂಟ್ ಸೆಫರಾಕ್ಸಿಮ್ ಇದೆ. ಸೊ ಸೆಫರಾಕ್ಸಿಮ್ ಕಂಟೆಂಟ್ ಇದ್ದಿದ್ದೆ ಬಹಳಷ್ಟು ಫಾರ್ಮಾಸ್ಯೂಟಿಕಲ್ ಕಂಪನಿಯವರು ಟ್ಯಾಬ್ಲೆಟ್ ತಯಾರ ಮಾಡಿರ್ತಾರೆ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ರೀ. ಸೆಫಾಕೈಂಡ್ 500 mg ಟ್ಯಾಬ್ಲೆಟ್, ಸೆಫಾಸಿನ್ 500, ಸೆಫ್ಟ್ರಾಕ್ಸಿಮ್ 500 mg ಟ್ಯಾಬ್ಲೆಟ್, ಫೋರ್ಸೆಫ್ 500 mg ಟ್ಯಾಬ್ಲೆಟ್, ನೋವಾಸೆಫ್ 500 mg ಟ್ಯಾಬ್ಲೆಟ್. ಇದ್ರೊಳಗೂ ಕಂಟೆಂಟ್ ಸೆಫರಾಕ್ಸಿಮ ಇರ್ತೈತಿ. ಇದ್ರದ್ದು ವರ್ಕಿಂಗ್ ಆಕ್ಷನ್ ಎಲ್ಲ ಸೇಮ್ ಇರ್ತೈತ್ರಿ. ಈಗ ಮಾತಾಡೋಣ ಈ ಟ್ಯಾಬ್ಲೆಟ್ದು ಮೂಲ್ಯದ ಬಗ್ಗೆ. ಸೊ ನೋಡ್ರಿ, ಸೆಫ್ಟಮ್ 500 mg 500 mg ಟ್ಯಾಬ್ಲೆಟ್ ಏನೈತೆ ನೋಡ್ರಿ, ಅದು 4 ಟ್ಯಾಬ್ಲೆಟ್ ಒಂದು ಸ್ಟ್ರಿಪ್ ಬರ್ತೈತಿ. ಅದು ನಿಮ್ಗೆ 230 ರೂಪಾಯಿಗೆ ಬೀಳ್ತೈತಿ. ಮತ್ತು ಸೆಫ್ಟಮ್ 250 mg ಒಂದು ಟ್ಯಾಬ್ಲೆಟ್ ಇದೆ, ಅದು 4 ಟ್ಯಾಬ್ಲೆಟ್ ಸ್ಟ್ರಿಪ್ ಬರ್ತೈತೆ. ಅದು ನಿಮ್ಗೆ 211 ರೂಪಾಯಿ, 211 ರುಪೀಸಿಗೆ 4 ಟ್ಯಾಬ್ಲೆಟ್ ಸ್ಟ್ರಿಪ್ ಸಿಗ್ತೈತ್ರಿ. ಈಗ ಈ ಟ್ಯಾಬ್ಲೆಟ್ ಅವೈಲೇಬಿಲಿಟಿ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡ್ರಿ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದಂತಹ ಪ್ರಿಸ್ಕ್ರಿಪ್ಷನ್ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವುದಾದ್ರೂ ಜನರಲ್ ಫಾರ್ಮಸಿದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಬೋದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ನೀವು ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ವನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ ನೋಡ್ರಿ, ಕೆಂಪು ಅಂತ, ಅದನ್ನು ಒತ್ತಿಕ್ ಬಿಡ್ರಿ. ಅದನ್ನು ಒತ್ತಿಕಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆ ಕೂಡ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ದಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರಲಾರ್ದು ತೊಗೊಳಕ್ಕೆ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.